ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ. ಬಂಧುಗಳೇ ನಮಸ್ಕಾರ. ಇವತ್ತು ದಿನಾಂಕ 17/6/2025. ನಾವೀಗ ಚಿಕ್ಕಬಳ್ಳಾಪುರದ ಕರ್ನಾಟಕ ಲೋಕಾಯುಕ್ತ ಕಚೇರಿಯಲ್ಲಿದ್ದೇವೆ. ಚಿಕ್ಕಬಳ್ಳಾಪುರದ ವಿವಿಧ ಭಾಗಗಳಿಂದ KRS ಸೈನಿಕರು ಇವತ್ತು ಇಲ್ಲಿ ನಾವು ಬಂದಿದ್ದೇವೆ. ಕಾರಣ, ರಾಜ್ಯ ಲೋಕಾಯುಕ್ತ ಸಂಸ್ಥೆಯಲ್ಲಿ ಆಗ್ತಿರುವಂತಹ ಅಕ್ರಮ ಮತ್ತು ಭ್ರಷ್ಟಾಚಾರಗಳ ಕುರಿತು ಎಚ್ಚರಿಕೆಯನ್ನು ಮತ್ತು ಅವರಿಗೆ ಈ ರೀತಿಯಾಗಿ ನಡೆದುಕೊಳ್ಬಾರ್ದು, ಜನರ ಹಿತಕ್ಕಾಗಿ ನೀವು ಕೆಲಸ ಮಾಡಬೇಕು ಎಂಬುದಾಗಿ ಅವರಿಗೆ ನಾವು ಹೇಳೋದಕ್ಕಾಗಿ ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಮುಖ್ಯವಾಗಿ ಈ ದಿನಗಳಲ್ಲಿ ಹಿಂದೆಂದಿಗೂ ಇಲ್ಲದಂತಹ ಭ್ರಷ್ಟಾಚಾರ ಮತ್ತು ಅಕ್ರಮಗಳು ಲೋಕಾಯುಕ್ತದಲ್ಲಿ ಕಂಡು ಬರ್ತಾ ಇದೆ. ಮಾಧ್ಯಮಗಳು ಇತ್ತೀಚೆಗಷ್ಟೇ ವರದಿ ಮಾಡುವಂತಹ ಹಿನ್ನೆಲೆಯಲ್ಲಿ ನಾವಿವತ್ತು ಚಿಕ್ಕಬಳ್ಳಾಪುರದ ಲೋಕಾಯುಕ್ತರಿಗೆ ಮನವಿ ಪತ್ರ ಕೊಟ್ಟು ರಾಜ್ಯ ಲೋಕಾಯುಕ್ತ ಸಂಸ್ಥೆ ಮಾತ್ರವಲ್ಲದೆ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಲೋಕಾಯುಕ್ತರು ಭ್ರಷ್ಟಾಚಾರದಲ್ಲಿ ತೊಡ್ಕೊಳ್ಳೋದ್ರಿಂದ ಸರಿ ಹೋಗಬೇಕು ಎಂಬುದಾಗಿ ನಮ್ಮ ಒಂದು ಆಗ್ರಹ, ಮನವಿ ಆಗಿದೆ. ಇದು ಈ ದಿನಗಳಲ್ಲಿ ಹೋರಾಟ ಅಂದ್ರೆ ಬರೀ ಮನವಿ ಕೊಟ್ಟರೆ ಆಗುವಂಥದ್ದಲ್ಲ. ಈ ದಿನಗಳಲ್ಲಿ ಟೇಕ್ ಅಂಡ್ ಗ್ರಾಂಟ್ ಇನ್ಸ್ಟೆಂಟ್ ಆಗಿದೆ ಎಲ್ಲವೂ, ಈವನ್ ಟೇಕ್ ಅವೇ. ಅದರಿಂದಾಗಿ ಈ ತುರ್ತಾಗಿ ಅಧಿಕಾರಿಗಳೆಲ್ಲರೂ ಒಳ್ಳೆಯ ಅಧಿಕಾರವನ್ನು, ಅವರು ಒಳ್ಳೆಯ ಕೆಲಸವನ್ನು ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ. ಹಾಗೆಯೇ ನಾವು ಏನಂತ ಆಗ್ರಹ ಮಾಡ್ತಾ ಇದ್ದೀವಿ ಅಂದ್ರೆ, ಈಗ ಲೋಕಾಯುಕ್ತ ಸಂಸ್ಥೆಯಲ್ಲಿ ತಕ್ಷಣದಿಂದಲೇ ಶುದ್ಧೀಕರಣವಾಗಬೇಕಾಗಿದೆ, ಮತ್ತೆ ಪಾರದರ್ಶಕತೆ ಬರಬೇಕಾಗಿದೆ, ಮತ್ತು ಅವ್ರು ಮಾಡುವಂಥ ಒಳ್ಳೆ ಕಾರ್ಯಗಳು ಜನರಿಗೆ ಕಾಣಬೇಕು. ಇಂಗ್ಲಿಷ್ನಲ್ಲಿ ಒಂದು ಸೆಂಟೆನ್ಸ್ ಇದೆ, ಜಸ್ಟಿಸ್ ಮಸ್ಟ್ ನಾಟ್ ಓನ್ಲಿ ಬಿ ಡನ್ ಬಟ್ ಮಸ್ಟ್ ಆಲ್ಸೋ ಸೀನ್ ಟು ಬಿ ಡನ್. ಬೇರೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ, ಜನರ ಪರವಾಗಿದ್ದೀವಿ ಎಂಬುದಾಗಿ ಹೇಳ್ಕೊಳ್ಳೋದು ಮಾತ್ರ ಅಲ್ಲ, ಅವರು ಹೇಳುವಂಥ ಮಾತುಗಳು ಕೆಲಸ ರೂಪದಲ್ಲಿ ಜನರ ಮುಂದೆ ಕಣ್ಣಲ್ಲಿ ಕಾಣಬೇಕಾಗಿದೆ. ಆಗ ಜನರಲ್ಲಿ ಒಂದು ಒಳ್ಳೆಯ ವಿಶ್ವಾಸ ಅಧಿಕಾರಿಗಳ ಮೇಲೆ ಮತ್ತು ಸರ್ಕಾರದ ಮೇಲೆ ಬರುತ್ತದೆ. ಈಗ ಲೋಕಾಯುಕ್ತದಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ಬೇಕಾಗಿದೆ, ಶುದ್ಧೀಕರಣ ಬೇಕಾಗಿದೆ, ಮತ್ತು ಉತ್ತಮ ಕಾರ್ಯಗಳು ಜನರಿಗೆ ಕಾಣುವಂಥ ಸ್ಥಿತಿಯಲ್ಲಿದ್ದೇವೆ. ಮತ್ತೆ ಪೊಲೀಸ್ ಅಧಿಕಾರಿಗಳು ತಮ್ಮ ಇಂದಿನ ಸಹೋದ್ಯೋಗಿಗಳ ಅಥವಾ ಅವರ ಹಿರಿಯ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡುವ ಮತ್ತು ದಾಳಿ ಮಾಡುವ ಯಾವುದೇ ಧೈರ್ಯ ಸ್ಥೈರ್ಯ ಈಗಿನ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳಿಗೆ ಇಲ್ಲ. ಅಂಥವರಿಗೆ ಸರ್ಕಾರ ರಕ್ಷಣೆಯಾಗಿದ್ದುಕೊಂಡು ಭ್ರಷ್ಟರ ವಿರುದ್ಧ ಹೋರಾಡುವಾಗ, ಕೆಡುಕಿನ ವಿರುದ್ಧ ಅವರು ಧ್ವನಿ ಎತ್ತು ನ್ಯಾಯವನ್ನು ಒದಗಿಸಿಕೊಡ್ತಿರುವಾಗ ಅವರ ಪರ ನಿಲ್ಲಬೇಕಾಗಿದೆ. ಮತ್ತೆ ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನು ನಿಯೋಜಿಸಬೇಕಾಗಿದೆ, ಮತ್ತು ಭ್ರಷ್ಟ ಮತ್ತು ಪ್ರಭಾವಿಗಳಿಂದ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಜನಗಳಿಂದ ಇಂಥ ಅಧಿಕಾರಿಗಳನ್ನು ರಕ್ಷಿಸಿ ಅವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಧೈರ್ಯ, ಪ್ರೋತ್ಸಾಹ ನೀಡಬೇಕಾಗಿದೆ. ಈ ಕುರಿತಾಗಿ ಇವರು ಶೀಘ್ರವಾಗಿ ಎಚ್ಚೆತ್ತುಕೊಂಡು ದಕ್ಷ ಮತ್ತು ಪ್ರಾಮಾಣಿಕ ಜನಪರ ಆಡಳಿತವನ್ನು ಸ್ಥಾಪಿಸಬೇಕು, ಕೆಲಸ ಮಾಡಬೇಕು ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇವಾಗ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ಇರುವಂತಹ ಭ್ರಷ್ಟಾಚಾರದ ಕುರಿತಾಗಿ ಸರ್ ಶಿವರೆಡ್ಡಿ ಅವರು ಸಹ ಮಾತಾಡ್ತಾರೆ. ನಮ್ಮ ಜಿಲ್ಲಾ ಸಮಿತಿಯಿಂದ